ಹಲೋ ರಾಣೆಬೆನ್ನೂರು ಮಂದಿ, ಇದು ಡೇ 145 ಆಫ್ 365 ಡೇಸ್ ಮಿನಿ ವ್ಲಾಗ್ ಚಾಲೆಂಜ್. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಟಿಫನ್ ಮಾಡಿಕೊಂಡು ಸ್ವಲ್ಪ ಹೊರಗಂಟೆ ಕೆಲಸ ಇತ್ತು ಮುಗಿಸ್ಕೊಂಬಂದೆ ಅಂತ ಹೇಳ್ತೀನಿ. ಬಟ್ ಎಲ್ಲ ಕೆಲಸನ ಹೇಳೋಕ್ಕಾಗಲ್ಲ, ಒಂದಿಷ್ಟಷ್ಟೇ ಹೇಳ್ಬೋದು. ಕೆಲಸ ಮುಗಿಸ್ಕೊಂಡು ಫ್ರೆಂಡ್ಸ್ ಮೀಟಾಗಿ ವಾಪಸ್ ಮನೆಗೆ ಬಂದೆ. ಅಷ್ಟೊತ್ತಿಗೆ ಹಾಲು ಬಂದಿದ್ದು, ಹಾಲು ಕಾಯಾಗಿಟ್ಟು ಮಮ್ಮಿ ಆಲೂ ಪರೋಟ ಮಾಡಿದ್ರು. ಆಲೂ ಪರೋಟ ತಿಂದ್ಕೊಂಡು ಲ್ಯಾಪ್ಟಾಪ್ ಓಪನ್ ಮಾಡಿ ಮಾರ್ಕೆಟ್ ನೋಡ್ಕೊಂಡು ಕೂತ್ಕೊಂಡೆ. ನೋಡ್ತು ಬೆಳಗ್ಗೆ ಲೆವೆಲ್ಸ್ ಮಾರ್ಕ್ ಮಾಡಿಟ್ಟಿದ್ದೆ. ಆ ಲೆವೆಲ್ಸ್ನ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿ ಮಾರ್ಕೆಟ್ ವಾಪಸ್ ಬಂದೈತಿ. ಬಟ್ ಎಂಟ್ರಿ ಮಾಡೋಕ್ಕಾಗಲಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ನೋಡೋಕ್ಕಾಗಲಿಲ್ಲ ಮಾರ್ಕೆಟ್, ಎಂಟ್ರಿ ಮಿಸ್ ಆಯಿತು. ಇಲ್ಲಿ ನೋಡ್ರಿ, ಒಂದು ಮೈಕ್ರೋ ಲೆವೆಲ್ ಲಿಕ್ವಿಡಿಟಿ ತೊಗೊಂಡು ಮತ್ತು ಮ್ಯಾಲೆ ಹೊಂಟಿತ್ತು. ಆ್ಯಕ್ಚುಲಿ ಇಲ್ಲೊಂದು ಎಂಟ್ರಿ ಇತ್ತು. SL ಈ ಕ್ಯಾಂಡಲ್ ಲೋ, ಟಾರ್ಗೆಟ್ಟು ಈ ಹೈ, ಬಟ್ ಎಂಟ್ರಿ ಮಿಸ್ ಆಗೈತಿ. ಸೊ ಇದ್ರಾಗ ಮತ್ತೆ ರಿವರ್ಸ್ ಆದರೆ ಎಂಟ್ರಿ ಆಗಂಗಿಲ್ಲ. ನೋಡೋಣ ಮಾರ್ಕೆಟ್ ಏನು ಮಾಡ್ತದೆ. ಅಕಸ್ಮಾತ್ ನಾನು ಮಾರ್ಕೆಟ್ ನೋಡಾತಿದ್ರೆ ಈ ಟೈಮ್ನಾಗ ಏನಾರು ನೋಡಾತಿದ್ದಿದ್ರೆ ಇಲ್ಲಿಂದ ಎಂಟ್ರ್ ಆಗ್ತಿದ್ದೆ. 4237 ಲೆವೆಲ್ಸಿಂದ ಆಲ್ಮೋಸ್ಟ್ ಬಂದಿರೋದು 4814. ಒಂದು 53 ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿರೋದು. 0.1 ಲಾಟ್ಗೆ ಹಾಕಿದ್ರೂ ಅಟ್ಲೀಸ್ಟು $500. ಅಟ್ಲೀಸ್ಟ್ ನನ್ನ ಲೆವೆಲ್ಸ್ ವರ್ಕ್ ಆಗ್ತಾವೆ. ಸೊ ಲೆಟ್ಸ್ ಸಿ, ನೋಡೋಣ ಇನ್ನೂ ಎಷ್ಟು ಕ್ಯಾಪ್ಚರ್ ಮಾಡ್ಬೋದು, ಎಷ್ಟು ಪ್ರಾಫಿಟ್ಸ್ ಮಾಡ್ಬೋದು ಅಥವಾ ಎಷ್ಟು ಲಾಸ್ ಆಗ್ಬೋದು, ಎಲ್ಲ ನಿಮ್ಮ ಮುಂದೆ ಹೇಳ್ತೇನೆ ಇರೋದು ಏನಂತಂದು. ಲೆಟ್ಸ್ ಸಿ ಎಲ್ಲಿವರೆಗೂ ಹೋಗ್ತೈತೋ ನೋಡೋಣ. ನಾನು ಫಾರೆಕ್ಸ್ ಟ್ರೇಡ್ ಮಾಡೋಕ್ಕಿಂತ ಮುಂಚೆ ಇಂಡಿಯನ್ ಮಾರ್ಕೆಟ್ ಟ್ರೇಡ್ ಮಾಡ್ತಿದ್ದೆ. ಅಲ್ಲಿ ಥೀಟಾ DK ಆಪ್ಷನ್ ಚೈನು ಸ್ವಲ್ಪ ಕಾಂಪ್ಲಿಕೇಟೆಡ್ ಇತ್ತು. ಪ್ರತಿ ಟೈಮು ಆಲ್ಮೋಸ್ಟ್ ಆಪ್ಷನ್ಸ್ ಬೈಯಿಂಗ್ ಮಾಡ್ತಿದ್ದೆ ನಾನು. ಸೊ ಪ್ರತಿ ಟೈಮು ಸ್ವಲ್ಪ ಲಾಸ್ ಆಗೋದು ಪ್ರಾಫಿಟ್ಗಿಂತ ಜಾಸ್ತಿ. ಸೊ ಇಂಡಿಯನ್ ಮಾರ್ಕೆಟ್ದಾಗ ಸೆಲ್ಲರ್ಸಿಗೆ ಸ್ವಲ್ಪ ವ್ಯಾಲ್ಯೂ, ಬಟ್ ಸೆಲ್ಲಿಂಗ್ ಮಾಡ್ಬೇಕಂದ್ರೆ ಹ್ಯೂಜ್ ಕ್ವಾಂಟಿಟಿ ಆಫ್ ಲಾಟ್ಸ್ ಓಪನ್ ಮಾಡಬೇಕು. ಅದಕ್ಕೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್ ಬೇಕು. ಸೊ ನನಗೆ ಆ ಟೈಮ್ನಾಗ ಅಷ್ಟು ವರ್ತ್ ಅನ್ನಿಸ್ಲಿಲ್ಲ ಆಪ್ಷನ್ ಸೆಲ್ಲಿಂಗ್ ಮಾಡೋದು. ಅದಕ್ಕೆ ಆವಾಗ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಗೊತ್ತಾಯ್ತು. ಫಾರೆಕ್ಸ್ ಮಾರ್ಕೆಟ್ ಹೆಂಗೆ ವರ್ಕ್ ಆಕೈತಿ ಅಂತೆಲ್ಲ ತಿಳ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಸ್ಟಡಿ ಮಾಡ್ಕೊತಾನೆ ಇದೀನಿ. ಇನ್ನೂ ಸ್ಟಡಿ ಮಾಡ್ತಾನೆ ಇರ್ತೀನಿ, ಯಾಕಂದ್ರೆ ಇದಾಗ ಕಲಿಯೋದು ಯಾವತ್ತೂ ಮುಗಿಯಂಗಿಲ್ಲ. ಮಾರ್ಕೆಟ್ನಾಗ ಡೈಲಿ ಒಂದೊಂದು ಚಾಲೆಂಜಸ್ ಇರ್ತಾವೆ. ಹೋಪ್ ನಿಮಗೂ ಹೇಳ್ಕೊಡೋಕೆ ಆಕೈತೆ ಅಂತ ಅನ್ಕೊತೀನಿ. ನನಗೆ ಆ್ಯಕ್ಚುಲಿ ಹೇಳ್ಕೊಡೋಕೆ ಬರಲ್ಲ ಯಾವ ಥರ ಅಂತ, ಟೀಚಿಂಗ್ ಬರಲ್ಲ. ಬಟ್ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ಬೋದು ಅಷ್ಟೇ. ಬಟ್ ಟ್ರೈ ಮಾಡ್ತೀನಿ ಆದಷ್ಟು ಹೇಳ್ಕೊಡೋಕೆ. ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಹೇಳ್ರಿ, ಹೇಳ್ಕೊಡ್ತೀನಿ, ಕ್ಲಾಸಸ್ ಟೈಪ್ ಮಾಡ್ತೀನಿ ಏನಾರು. ನೋಡಿರಿ, ಇದು ಆಗಲೇ ಹಾಕಿ ಟ್ರೇಡ ಆಲ್ಮೋಸ್ಟ್ 1:2 ಕೊಟ್ಟೈತಿ. ಬಟ್ ನಾನು ನಿಮ್ಗೆ ಹೇಳಿದ ಟಾರ್ಗೆಟ್ ಇದು. ಬಟ್ ಇಲ್ಲಿ ಏನಾಗೈತಪ್ಪ ಅಂದ್ರೆ ಕಂಡೀಷನ್ ನೋಡಿರಿ, ಪದೇ ನಾವು ನಮ್ಮ ಎಂಟ್ರಿ ಪಾಯಿಂಟ್ನ ಟಚ್ ಮಾಡತ್ತೈತಿ. ಸೊ ಇಂಥ ಕಂಡೀಷನ್ ಒಳಗೆ ಮಾರ್ಕೆಟ್ ಆಲ್ಮೋಸ್ಟ್ ನಮ್ಮ ಫೇವರ್ನ ಹೋಗೋದು ಕಡಿಮೆ. ಸೊ ಎಕ್ಸಿಟ್ ಆಗೋದು ಬೆಟ್ರಿ ಇಂಥ ಟ್ರೇಡ್ಸ್ನಾಗ. ಆಮೇಲೆ ಇನ್ನೊಂದು ಎಂಟ್ರಿ ಸಿಕ್ತು ಗೋಲ್ಡ್ ಒಳಗೆ ಸಪೋರ್ಟ್ನಾಗ. ಟ್ರೇಡ್ ಎಂಟ್ರಿ ಮಾಡಿದೆ, ಸೌಂಡ್ ಬಂತು, ಹೊರಗೆ ಬಂದು ನೋಡಿದೆ ಮಳೆ ಬರತ್ತಿತ್ತು. ಆಮೇಲೆ ಸಾಯಂಕಾಲ ಒಂದು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಫ್ರೆಂಡ್ಸ್ ಮೀಟಾಗಿ ವಾಪಸ್ ಬಂದು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಇನ್ಸ್ಟಾ ಸ್ಕ್ರಾಲ್ ಮಾಡ್ಕೊತ ಮಲ್ಕೊಂಡೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅನ್ಕೊತೀನಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.